ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ತಾತ್ಕಾಲಿಕ ಟೈಮ್ ಟೇಬಲ್ SSLCಗೆ ಬಂದಿರುವಂಥದ್ದು. ಜೊತೆಗೆ SSLC ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಇದ್ರು, ಏನಪ್ಪಾ ಅಂತಂದ್ರೆ ಸರ್ ಈ ಬಾರಿ ಏನಾದರೂ ಕೂಡ SSLC ಎಕ್ಸಾಮ್ ಡಿಫಿಕಲ್ಟ್ ಇರುತ್ತಾ ಅಥವಾ ಈಸಿ ಇರುತ್ತಾ, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿ ಬರುತ್ತೆ, ಹಾಗೇನೆ ಪಾಸಿಂಗ್ ಪ್ಯಾಕೇಜ್ಗಳು ನಮಗೆ SSLCದು ಎಲ್ಲ PDF-ಗಳು ಎಲ್ಲಿ ಸಿಗುತ್ತೆ ಅನ್ನೋದನ್ನ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ SSLCಗೆ ಸಂಬಂಧಪಟ್ಟ ಹಾಗೆ SSLC 2025 ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ವಿದ್ಯಾರ್ಥಿಗಳೇ, ಪ್ರತಿದಿನ ಲೈವ್ ಕ್ಲಾಸಸ್ ಇದೇ ಸೋಮವಾರದಿಂದ ಅಂದರೆ ಪ್ರಾರಂಭ ಆಗ್ತಾ ಇದೆ. ಸೊ 1ನೇ ತಾರೀಕು ಡಿಸೆಂಬರಿಂದ ಪ್ರಾರಂಭ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಮಿಸ್ ಮಾಡ್ದೇನೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಾವು ಕೊಡುವಂತಹ ಎಲ್ಲ ಒಂದು ಪಾಸಿಂಗ್ ಪ್ಯಾಕೇಜ್ಗಳನ್ನು ನೋಡಿಕೊಂಡ್ರೆ ಖಂಡಿತ ನೀವು 80ಕ್ಕೆ 70+ ಸ್ಕೋರ್ ಮಾಡಬಹುದು. ನಿಮಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ಲಿ ಮರಿದೇನೆ ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ವಿದ್ಯಾರ್ಥಿಗಳ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ನಮಗೆ 2025 SSLCಯ ಎಲ್ಲ ಸಬ್ಜೆಕ್ಟ್ಗಳ PDF ಫೈಲ್ಗಳು ಎಲ್ಲಿ ಸಿಗುತ್ತೆ ಸರ್ ಅಂತ ಕೇಳ್ತಾ ಇದ್ರಿ. ವಿದ್ಯಾರ್ಥಿಗಳೇ, ನಿಮ್ಮ ಒಂದು SSLC ಪಾಸಿಂಗ್ ಪ್ಯಾಕೇಜು PDF-ಗಳೆಲ್ಲವೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ಗಳಲ್ಲಿ PDF ಫ್ರೀಯಾಗಿ ಸಿಗ್ತಾ ಹೋಗ್ತಾ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಮಿಸ್ ಮಾಡದೇ ಫಾಲೋ ಮಾಡಿ. ಎಲ್ಲ ಸಬ್ಜೆಕ್ಟ್ಗಳ PDF ಫೈಲ್ಗಳನ್ನು ಕನ್ನಡ ಮೀಡಿಯಂ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಎರಡು ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಇದು ತುಂಬ ಅನುಕೂಲ ಆಗುತ್ತೆ. ಸೊ ಟೆಲಿಗ್ರಾಮ್ನ ಫಾಲೋ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ನು ಕೂಡ ಫಾಲೋ ಮಾಡಿ. ಇನ್ನು ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ 2025 ಆನ್ಯುವಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ರಿ. ಇದಂತೂ ಇಂಪಾರ್ಟೆಂಟ್ ವಿಷಯನೇ ವಿದ್ಯಾರ್ಥಿಗಳೇ. 2025 ಆನ್ಯುವಲ್ ಎಕ್ಸಾಮ್ ಈ ಬಾರಿ ತುಂಬಾನೇ ಕಷ್ಟವಾಗಿರುತ್ತೆ. ಯಾಕಪ್ಪ ಅಂತಂದ್ರೆ, ಸೊ ನಿಮ್ಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುವಂಥದ್ದು, ಈಗ ಹಲವಾರು ಪತ್ರಿಕೆಗಳಲ್ಲೂ ಕೂಡ ಪ್ರಕಟ ಆಗಿತ್ತು. ಏನಪ್ಪಾ ಅಂತಂದ್ರೆ, ಸೊ ವೆಬ್ಕಾಸ್ಟಿಂಗ್ ಮಾಡೋದ್ರಿಂದ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಕೂಡ SSLC ಎಕ್ಸಾಮ್ ಬರೆಯುವಾಗ ಸೊ ಕಣ್ಗಾವಲಿರುತ್ತೆ, CC ಕ್ಯಾಮ್ರಾಗಳು ನೀವು ಎಕ್ಸಾಮ್ ಬರೀತಾ ಇರಬೇಕಾದ್ರೆ ಆ ಒಂದು ಕೊಠಡಿಯಲ್ಲಿರುತ್ತೆ, ನೀವು ಎಕ್ಸಾಮ್ ಬರೀತಾ ಇರುವಂತಹ ಕೊಠಡಿನಲ್ಲಿರುತ್ತೆ. ಸೊ ಮಿಸ್ ಮಾಡ್ದೇ ನೀವು ಯಾವುದೇ ರೀತಿಯಂತ ಕಾಪಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಕಠಿಣ ಅಭ್ಯಾಸ ಇದ್ದವ್ರು ಮಾತ್ರ, ಪರಿಶ್ರಮ ಇದ್ದವ್ರು ಮಾತ್ರ ನೀವು ಪಾಸ್ ಆಗೋದು. ಜೊತೆಗೆ ವಿದ್ಯಾರ್ಥಿಗಳೇ, ಸೊ 3 ಎಕ್ಸಾಮ್ ಇದೆ, ಇನ್ನೊಂದು ಎಕ್ಸಾಮಲ್ಲಿ ಪಾಸ್ ಆಗೋಣ ಅಂತ ನೀವೇನಾದರೂ ಕೂಡ ಪ್ರಯತ್ನ ಪಡ್ತು ಅಂತಂದರೆ ಸೊ ತುಂಬ ಕಷ್ಟ ಇರುತ್ತೆ. ಆದರೂ ಕೂಡ ಮೊದಲನೇ ಎಕ್ಸಾಮ್ನಲ್ಲಿ ಪಾಸ್ ಆಗುವಂತೆ ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ನೀಲನಕ್ಷೆಯ ಪ್ರಕಾರ ಕ್ವಶನ್ ಪೇಪರ್ ಪ್ಯಾಟರ್ನ್ ಬರುತ್ತೆ. ಆದರೆ ಸೊ ಇಲ್ಲಿ ನಿಮಗೆ ಒಂದಷ್ಟು ಮಾಡೆಲ್ ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ. ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನೋಡಿಕೊಂಡ್ರೆ ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ ರೀತಿಯಲ್ಲಿ ಯಾವುದಾದ್ರೂ ಒಂದು ನೀಲನಕ್ಷೆಯನ್ನು ತೆಗೆದುಕೊಂಡು ಅಂದರೆ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬರುತ್ತೆ. ಸೊ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರುತ್ತಾ ಅಥವಾ ಈಸಿ ಇರುತ್ತಾ ಅನ್ನೋದನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಖಂಡಿತವಾಗಿಯೂ ಕೂಡ ಕಷ್ಟ ಇರುತ್ತೆ. ಸೊ ಸ್ವಲ್ಪ ನೀವು ಸಮಯ ಕೊಟ್ಟು ಅಭ್ಯಾಸ ಮಾಡಿದ್ದೇ ಆಯಿತು ಅಂತಂದರೆ ಒಳ್ಳೆ ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಮಿಸ್ ಮಾಡಿದ್ರೆ ನಮ್ಮ ಪ್ರತಿದಿನದ ಲೈವ್ ಕ್ಲಾಸನ್ನು ನೋಡ್ತಾ ಇರಿ. 1ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಪ್ರತಿದಿನ 5 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ, ಅಥವಾ 5:30ಕ್ಕೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮ್ಗೇನೋ ಡೌಟ್ಸ್ ಇದ್ದರೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.